ನಾವು ಪೆಟ್ರೋಲ್ ಹಾಕಿ ಸಾಕಾಗೋಯ್ತು. ಹಾ ಈ ಚಾರ್ಜರ್ ಗಾಡಿ ತಗೊಂಡ್ ಬಂದೆ, ನೋಡ್ದೆ ಆರಾಮಾಗಿ ಯೂಸ್ ಮಾಡಬಹುದು. ರಿವರ್ಸ್ ಇದೆ ಅಣ್ಣ, ರಿವರ್ಸ್ ನೋಡಿ ಈ ಬಟನ್ ಪ್ರೆಸ್ ಮಾಡಿ ರಿವರ್ಸ್ ಕೊಟ್ರೆ ಎಕ್ಸಲೇಟರ್ ಕೊಟ್ರೆ ರಿವರ್ಸ್ ಹೋಗುತ್ತೆ. ಹಂಗೆ ನಾರ್ಮಲ್ ಆಗಿ ಎಕ್ಸಲೇಟರ್ ಕೊಟ್ರೆ ಮುಂದಕ್ಕೆ ಹೋಗುತ್ತೆ. 30,000 ರೂಪಾಯಿಗೆ ಇದೇ ಗಾಡಿ ಕೊಡ್ತಾ ಇರೋದು ನೋಡಿ. ಇಬ್ರು ಕುತ್ಕೊಂಡು ಓಡಾಡ್ತಾ ಇರೋದು ಇದ್ರಲ್ಲೇ ಆರಾಮಾಗಿ. ಎಷ್ಟು ಅಪ್ಪಿದೆ ಅಂದ್ರೆ ಇದು ತುಂಬಾನೇ ಅಪ್ಪಿದೆ ನೋಡಿ, ತುಂಬಾನೇ ಅಪ್ಪಿದೆ. ಆ ಅಪ್ಪನ್ನ ಹತ್ಕೊಂಡ್ ಬಂದಿದ್ದು, ಆರಾಮಾಗಿ ಹತ್ಕೊಂಡ್ ಬಂತು. ಆರಾಮಾಗಿ ಇಬ್ರು ಓಡಾಡ್ಬೋದು. ಬಡವರ ಸ್ಕೂಟಿ ಇದು. ಹೌದು, ಬಡವರಿಗೂ ಆಗುತ್ತೆ, ಶ್ರೀಮಂತರಿಗೂ ಆಗುತ್ತೆ, ಎಲ್ಲದಕ್ಕೂ. ಮತ್ತೆ ಅಣ್ಣ ಈ ಗಾಡಿಲಿ ನೋಡಿ, ಗಾಡಿ ಏನಪ್ಪಾ ನಾನ್ ರಿಜಿಸ್ಟರ್ಡ್ ವೆಹಿಕಲ್, ರಾತ್ರಿ ಹೊತ್ತು ಹೆಂಗಪ್ಪ ಧೈರ್ಯದಿಂದ ನಿಲ್ಸ್ಬೇಕು ಅನ್ನೋದಿರುತ್ತೆ ಅಣ್ಣ. ಈಗ ಲಾಕ್ ಮಾಡಿದೀನಿ ಅಣ್ಣ, ರಿಮೋಟ್ ಅಲ್ಲಿ ಲಾಕ್ ಮಾಡೋ ಆಪ್ಷನ್ ಇದೆ, ಲಾಕ್ ಮಾಡಿದೀನಿ. ತಳ್ಳಿ ಅಣ್ಣ ಹಿಂದಕ್ಕೆ ನೋಡೋಣ, ಆಗತ್ತೆ. ಎತ್ಕೊಂಡೋಗಿ ಅಣ್ಣ ನೋಡೋಣ, ಆಗುತ್ತೆ ಅಣ್ಣ. ಪೆಟ್ರೋಲ್ ಗಾಡಿಗೂ ಈ ತರ ಸಿಸ್ಟಮ್ ಇಲ್ಲ ಅಣ್ಣ. ಎಳಿಯಕೈತದ? ಏನಾಯ್ತೈತೆ ನಿಮ್ಗೆ? ಎಳೆಯಕತ್ತಲ್ಲ, ಎಳೆಯಕ್ ಹೋದಲ್ಲ ನಿಮ್ಗೆ. ಏನಾಗ್ತಿದೆ? ಏನಾಗ್ತಿದೆ? ನಿಂತ್ಕತೈತೆ, ಚಕ್ರನೇ ಹಿಡಿತೈತೆ. ಅದೇ ತರ ಅಣ್ಣ, ಯಾರು ಮುಟ್ಟಕ್ಕಾಗಲ್ಲ. ಮತ್ತೆ ಸೌಂಡ್ ಇಷ್ಟ ಬೆಳಿಗ್ಗೆ ಹೊತ್ತೆ ಇಷ್ಟು ಸೌಂಡ್ ಇದೆ ಅಂದ್ಮೇಲೆ ರಾತ್ರಿ ಹೊತ್ತು ಇನ್ನೂ ಸೌಂಡ್ ಬಂದ್ಬಿಡತ್ತಣ್ಣ. ನಿಮ್ಮೂರಲ್ಲಿ ಯಾರು ಮುಟ್ಟಕ್ಕೆ ಆಗಲ್ಲ. ಒಂಚೂರು ಶೇಕ್ ಮಾಡಿದ ತಕ್ಷಣ ಸೌಂಡ್ ಬಂದ್ಬಿಡ್ತದೆ. ಇದೇ ಸೇಫ್ಟಿ ಇದಕ್ಕೆ. ಅಣ್ಣವ್ರು ಇದೇ ಗಾಡಿನ ತಗೋತಾರದ್ ನೀವು? ಹೌದೌದು, ಇದೇ ಗಾಡಿ. ಹಾಸನಿಂದ ಬಂದಿರ ನಮ್ಮ ಅಣ್ಣವ್ರು. ಈಗ ತಾನೇ ಒಂದು ಲಾಂಗ್ ಡ್ರೈವ್ ಹೋಗಿ ಬರೋಣ ಅನ್ಬಿಟ್ಟು ಹೋಗಿದ್ವಿ. ಅಲ್ಲೆಲ್ಲ ಗಾಡಿ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟೆ, ಅಪ್ಪೆಲ್ಲ ಹತ್ತಿದ್ವಿ, ತುಂಬಾ ಚೆನ್ನಾಗಿತ್ತು. ಏನಣ್ಣ ಹೆಸರು ನಿಮ್ದು? ಹರೀಶ್. ಹರೀಶ್ ಅಂತನಾ? ಗಂಡ್ಸಿ ಅಂದ್ರೆ ಆಯ್ತಣ್ಣ. 4 ಜನಕ್ಕೆ ಹೇಳಿ ಅಣ್ಣ, ಬರ್ಲಿ. ಖುಷಿಯಾದ ಗಾಡಿ ತಗೊಂಡೋಗ್ಲಿ. ಗಾಡಿ ಬಗ್ಗೆ ಹೇಳೋದಾದ್ರೆ 10 ಇಂಚು ಟ್ಯೂಬ್ಲೆಸ್ ಟೈರ್ ಇರುತ್ತೆ, ಫ್ರಂಟ್ ಡಿಸ್ಕ್ ಬ್ರೇಕು, ಬ್ಯಾಕ್ ಡ್ರಮ್ ಬ್ರೇಕ್, ಮತ್ತೆ ಇಬ್ರು ಕೂತ್ಕೊಳ್ಳುವಂತ ಕೆಪಾಸಿಟಿ ಸೀಟ್ ಇರುತ್ತೆ. 180 kg ಕೆಪಾಸಿಟಿ ಇರುತ್ತೆ ಗಾಡಿಗೆ. ಮುಂದೆ 50 kg ಮೂಟೆ ಹಾಕೊಂಡು ಹೋಗೋಷ್ಟು ಸ್ಪೇಸ್ ಇರುತ್ತೆ. ರಿಮೋಟಲ್ಲೇ ಆನ್ ಮಾಡ್ಬೋದು, ರಿಮೋಟಲ್ಲೇ ಆಫ್ ಮಾಡ್ಬೋದು, ಲಾಕ್ ಮಾಡ್ಬೋದು. ಮತ್ತು ರಿವರ್ಸ್ ಮೋಡ್ ಇರುತ್ತೆ. ಲಿಥಿಯಂ ಅಯಾನ್ ಬ್ಯಾಟ್ರಿ ಇರುತ್ತೆ, ನಿಮ್ಮ ಮನೇಲೇ ಎತ್ಕೊಂಡೋಗಿ ಚಾರ್ಜ್ ಮಾಡ್ಕೋಬೋದು. ಬರೀ 2.5 ಗಂಟೆಲೇ ಫುಲ್ ಚಾರ್ಜ್ ಆಗುತ್ತೆ. ಮತ್ತು ಸರ್ವಿಸ್ಗೂ ಭಯ ಪಡುವಂಥದ್ದಿಲ್ಲ. ನಾವೇ ಹೊಸ ಬ್ಯಾಟ್ರಿನೂ ರೆಡಿ ಮಾಡ್ತೀವಿ, ಅಥವಾ ಹೊಸ ಬ್ಯಾಟ್ರಿ ನಾವೇ ರೆಡಿ ಮಾಡಿದ್ಮೇಲೆ ಸರ್ವಿಸು ನಾವೇ ಮಾಡ್ತೀವಿ. ಈ ಟೆನ್ಷನ್ ಏನು ಬೇಡ, ಆರಾಮಾಗಿ ಟೆನ್ಷನ್ ಇಲ್ಲದೆ ಬಂದು ತೊಗೊಂಡೋಗ್ಬೋದು. ನಂಬಿಕೆ ಇಟ್ಟು ಬನ್ನಿ, ನಿಮ್ಮ ನಂಬಿಕೆ ನಾವು ಉಳಿಸ್ಕೋತೀವಿ.